ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ಇದುವರೆಗೂ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ. ಇನ್ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ಕೊಡ್ತೀನಿ. ಧನ್ಯವಾದ ಸರ್. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಅಷ್ಟೇ ಅಲ್ಲ ಸರ್, ನೀವು ಮಾಡಿದ ಯುದ್ಧದಲ್ಲಿ ಬಹುಮಾನ ರೂಪವಾಗಿ ಸರ್ಕಾರ ನಿಮಗೆ ಏನು ಬೇಕು ಅಂತ ಕೇಳಿದಾಗ ಸ್ವಂತಕ್ಕೆ ಏನು ಬಯಸದೆ ಅದೇ ಹಣವನ್ನು ಈ ಹಳ್ಳಿಯ ಉದ್ಧಾರಕ್ಕೆಂದು ಪಂಚಾಯತಿ ಅವರಿಗೆ ನೀಡಿ ನಿಮ್ಮ ಆಶೀರ್ವಾದದಿಂದ ಈ ಊರಿಗೆ ಒಂದು ಒಳ್ಳೆಯ ರಸ್ತೆ ಆಯಿತು, ಒಂದು ಒಳ್ಳೆಯ ದವಾಖಾನೆ ಆಯಿತು, ಒಂದು ಒಳ್ಳೆಯ ಶಾಲೆ ಆಯಿತು. ಒಟ್ಟಿನಲ್ಲಿ ಒಂದು ಸೈನಿಕನ ಹೆಸರಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟವರು ಸರ್ ನೀವು. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನ್ನ ಎದೆಯೊಳಗ ಸಂಸ್ಕಾರದ ಬೀಜ ಬಿತ್ತಿದ್ಲು. ಬೆನ್ಮೇಲೆ ಕುಡಿಸ್ಕೊಂಡಪ್ಪ ಪ್ರಪಂಚನ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳಿಕೊಟ್ಟರು. ನನ್ನ ಸುಖ, ದುಃಖ, ನೋವು, ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದಾ ದೀಪವಾಗಿ ಬೆಳಗಿದವರು ನನ್ನ ಶ್ರೀಮತಿ ಸುಮತಿ ಅವರು. ಸುಮತಿ, ಸುಮತಿ, ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಗಳನ್ನ ಬಗ್ಗ ಬಡಿದು ಸಾವಿರಾರು ಜನ ಟೆರರಿಸ್ಟ್ಗಳನ್ನ ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ಬಿರ್ನಾಳ್ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಎಲ್ಲರೂ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಿ. ನಿಮಗಾಗಿ ಕಾಶ್ಮೀರದ ಸ್ಪೆಷಲ್ ಆಪಲ್ ತಗೊಂಡ್ ಬಂದಿದ್ದೇನೆ. ತಿಂತ ಕುತ್ಕೊಂಡು ಮಾತಾಡೋಣ. ನಂದೊಂದು ಮಾತ್ರೆ ಹೇಳ್ರಿ. ನೀವು ನಮ್ಮ ಊರಿಗೆ ಶಾಲೆ ಕಟ್ಸಿದ್ರಿ, ಆಸ್ಪತ್ರೆ ಕಟ್ಸಿದ್ರಿ, ಎಲ್ಲ ಒಳ್ಳೆ ಕೆಲಸನೂ ಮಾಡಿದ್ರಿ. ನಂದು ರಿಕ್ವೆಸ್ಟ್ ರೀ, ಹೇಳ್ರಿ. ಅದೇನು? ನಂಗೊಂದು ದೌಡ್ ಮದುವೆ ಮಾಡ್ರಿ. ಮದ್ವೆ ಮಾಡ್ಬೇಕಾ? ಕನ್ಯಾನ ಸಿಗೋಲ್ವ ಎಲ್ಲಿ? ನಿನಗೆ ಕನ್ಯೆ ಸಿಗ್ಬೇಕು ಅಂದ್ರ ಕಸರತ್ ಮಾಡ್ಬೇಕು. ಎದ್ರಾಗ್ರಿ ವ್ಯಾಯಾಮ ವ್ಯಾಯಾಮ ಮಾಡಕ್ ಹೋಗ್ತೇನ್ರಿ. ಮೂಲ ಹೇಗೆ ಸುಮ್ ಕೂತ್ ಬಿಟ್ಟಿನಿ. ಅವ್ನ ಜೋಡಿ ತಲೆ ಕೆಡ್ಸ್ಕೊಬೇಡ್ರಿ. ಅವ್ನ ಮದುವೆ ಶಬ್ಬನ್ ಜೋಡಿ ನಾ ಮಾಡ್ತನು. ಈ ಆಪಲ್ ಕೊಡ್ಬಾರ ತಿನ್ನು ನಾವು. ನೀವು ಮಾಡ್ತೀರಿ? ಸರಿ ನಡ್ರಿ. ಏ ಇವ್ರ ಮಗ ಮಹೇಂದ್ರ ಬಂದ್ಲೇ. ಮನುಷ್ಯ ಬರಬರಲ್ಲ ಬ್ಯಾಡ್ರಪ್ಪ. ನಾವು ಆಪಲ್ ಬೇಡ, ನಿಮ್ದೇನು ಬೇಡ. ಅವ್ ಮನುಷ್ಯ ಬರಬರಲ್ಲ. ಅಲ್ಲ, ಇವತ್ತು ನಿಮ್ಮ ಅಪ್ಪ ಬರೋದು ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದು ಬಿಟ್ಟು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದು ಊರ್ ಸುತ್ತದಕ್ಕ? ಮಹೇಂದ್ರ, ನನ್ನನ್ನು ಸ್ವಾಗತಿಸೋದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ ವರೆಗೂ ಬಂದಿದ್ರು. ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡು ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ವು. ಹೋಗ್ಲಿ ಬಿಡು, ಈಗ್ಲಾದ್ರೂ ಬಂದಿಯಲ್ಲ, ತುಂಬಾ ಸಂತೋಷ. ಹೇಗಿದೆಯೋ? ಕಾಣ್ತಾ ಇದ್ದೇನೆ. ನಿನಗೇನಪ್ಪ ಆಗಿದೆ? ಒಳ್ಳೆ ಮನ್ನ ಮತ್ತಂತರ ಇದೆಯಾ? ಯಾರೋ ಈ ಹುಡುಗಿ? ಇವಳು ನನ್ನ ಹೆಂಡತಿ ಅದಾಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಮಹೇಂದ್ರ, ಏನ್ ಹೇಳಕತ್ತೀಯೋ? ನೀ ಹೇಳ ಮತ್ತು ಖರೇನೋ? ಕರೆನ ಐತಿವ, ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದಕ್ಕೆ ಮನೆಯಾಗ ಇರ್ತಾಳು. ಇಷ್ಟ ಸಾಕು, ಇನ್ನು ನಾನು ಏನಾದ್ರೂ ಹೇಳ್ಬೇಕು? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದ್ದಕ್ಕೆ ನಮ್ಮಿಬ್ಬರು ಜನ್ಮ ಸಾರ್ಥಕ ಆಗೋಯ್ತು.
ಮಿಲಿಟರಿಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾದಂತ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ ನೀನು. ಕಾಣಿಕೆಯನ್ನೇ ಕೊಟ್ಬಿಟ್ಟೆ. ಅಲ್ಲ ಮಹೇಂದ್ರ, ಈಕಿ ಯಾರು ಏನೋ ನೀನ್ ಮದುವೆ ಹಾಕಿನಂತ ಹೇಳಿದ್ರ ಒಳ್ಳೆ ಕನ್ಯೆ ತೆಗೆದು ನಾವು ಮದುವೆ ಮಾಡ್ತಾ ಇದ್ವಲ್ಲೋ. ಅಂದ್ರೇನು ನಿಮ್ಮ ಮಾತಿನ ಅರ್ಥ? ನಾನು ಲಜ್ಜೆಗೆಟ್ಟವಳು, ನೀತಿ ಬೆಟ್ಟವಳು, ಬೀದಿ ಬಿಕಾರಿ ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹಲೋ, ನೀವೇನೇ ಮಾತಾಡ್ಬೇಕಂದ್ರು ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತನಾಡಿ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಬಂಧು ಬಳಗ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಸೇರಿ ಜಾತಿ ಮತ ಪಂಥ ನೋಡಿ ಮದ್ವೆ ಮಾಡ್ತಾರಲ್ಲ, ಅದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಹೇಳ್ತಾರೇನ್ರಿ, ತಾಯಿ ನೋಡಿ ಕನ್ಯಾ ತರ್ಬೇಕಂತ, ನಾಯಿ ನೋಡಿ ಕುನ್ನಿ ತರಬೇಕು ಅಂತ. ಇದು ನಿಮ್ಮಮ್ಮ ನಿಮ್ಮ ಕಣ್ಣೆದ್ರೆ ನಾನು ನೀತಿಗೆಟ್ಟವಳ ಮಗಳು, ಜಾರಿಣಿ ಮಗಳು, ಯಾರಿಲ್ಲ ಅನಾಥೆ, ಬೀದಿ ಬಿಕಾರಿ ಅಂತ ನಿಮ್ಮೆದ್ರೆ ಮಾತನಾಡ್ತಾ ಇದ್ರು. ಕೇಳ್ತಾ ಸುಮ್ಮನೆ ನಿಂತಿದ್ರಲ್ಲ, ನಿಮ್ಗೇನು ಪರಿಣಾಮನೇ ಆಗ್ತಿಲ್ವೇನ್ರಿ? ನಾ ನಿನಗೇನು ಮಾತಾಡಿಲ್ಲ, ಹಡ್ದು ಹೊಟ್ಟೆ ಉರಿಯಾಕತ್ತೈತಿ, ಅದಕ್ಕೆ ಮಾತಾಡಕತ್ತೀನಿ. ಇಂಥ ಮಗನ ಹಡ್ದು ತಪ್ಪಿಗೆ ನನ್ನ ಮಗನ ಹೇಳಕತ್ತೀನಿ. ಸಾಕ್ ಸುಮ್ನಿರೋ. ಇನ್ ಮುಂದೆ ನೀ ಏನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಇವಳು ನನ್ನ ಹೆಂಡತಿಗೆ ನೀನು ಏನು ಅನ್ಕೊಡ್ದು, ಸುಮತಿ, ಒಂದೇ ಒಂದು ಕತ್ತೇರು ಅಗಸ ಅದನ್ನ ಕುದುರೆ ತರ ಬೆಳೆಸ್ತಾನಂತೆ. ನಮ್ಗಿರೋನು ಇವನು ಒಬ್ಬನೇ ಮಗ, ನಾವು ಇವನ್ನ ಹಾಗೆ ಬೆಳೆಸ್ಬಿಟ್ವಿ ಅಲ್ವಾ? ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯನ? ನೋಡೋ, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ, ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಯಾವ ಸೈನಿಕರು ಇಲ್ಲ. ಇದೊಂದು ಯುದ್ಧ ಭೂಮಿನೂ ಅಲ್ಲ. ನೀನೇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಮಾತಾಡಿದ್ರೆ ನಿನ್ನ ಇಳಿಸೋ ಕೈನಾ, ಯಾರ ಮೇಲೆ ನಿನ್ ಕೈ ಮಾಡ್ತಾ ಇರೋದು? ಇವ್ರನ್ನ ಯಾರಂತ ತಿಳ್ಕೊಂಡಿಯೋ? ಈ ಮನೆ ದೇವ್ರು ಅಷ್ಟಲ್ಲ, ಇಡೀ ದೇಶಕ್ಕೇನೆ ದೇವ್ರು. ಇವತ್ತಿನ ದಿವಸ ನಿಮ್ಮಂಥ ಯುವಕರೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಂಡು ಎಂಥ ಸುಂದರಿಯರ ಸೆರಗಿ ಹಿಡ್ಕೊಂಡು ಓಡಾಡಕತ್ತಿರಲ್ಲ, ಅದಕ್ಕೆ ಕಾರಣ ದೇಶ ಕಾಯುವ ಇಂಥ ಯೋಧರು. ಇವರೆಲ್ಲ ತಂದೆ ತಾಯಿ ಮನೆ ಮಠ ಎಲ್ಲ ತೊರೆದು ದೇಶ ಕಾಯೋ ಗಡಿಯೊಳಗಿರ್ತಾರ. ಅಂಥ ದೇವ್ರು ಕಣು ಇವರು. ಇಂಥವ್ರ ಮೇಲೆ ಕೈ ಮಾಡ್ತೀಯ? ಮೊದಲು ತಪ್ಪಾಯ್ತು ಅಂತ ಅವ್ರ ಕಾಲ್ ಹಿಡಿದು ಕ್ಷಮೆ ಕೇಳು. ಸುಮತಿ, ಅವನನ್ನು ಬೈದೇನೇ ಪ್ರಯೋಜನ? ಮೊದಲು ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು ಅಂತ ಹೆತ್ತವರಾದ ನಮಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನಿಷ್ಟದಂತೆ ಬೆಳೆಸಿದ್ವಲ್ಲ, ಅದರ ಪ್ರತಿಫಲ ಇದು. ಸುಮತಿ, ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ, ಆದ್ರೆ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು. ಹುಟ್ಟಿನ ಬೆಲೆ ತಿಳಿಸ್ಕೊಡಿ. ಅದಾಗದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ನಮ್ಮ ಹಾಗೆ ಸಂಕಷ್ಟದ ಸರಮಾಲೆನೆ ಎದುರಿಸಬೇಕಾಗುತ್ತೆ. ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಾದಕ್ಕಿ 9 ತಿಂಗಳ ತನ್ನ ಮಗುನ ಹೊಟ್ಟೆಯೊಳಗೆ ಹೊತ್ತು ಸಾವು ಬದುಕಿನ ಮಧ್ಯೆ ಹೋರಾಡಿ ಈ ಪ್ರಪಂಚಕ್ಕೆ ತರ್ತಾಳ. ತಾಯಿ ಹಕ್ಕಿ ತನ್ನ ಬಾಯಲ್ಲಿರುವ ಗುಟ್ಟು ಕಿಟ್ಟು ಬೆಳೆಸ್ತಾಳ. ಆದ್ರೆ ಮರಿ ಹಕ್ಕಿ ತನ್ನ ಪುಕ್ಕ
ದುಃಖ ಬಲಿತ ಮ್ಯಾಗ ಆ ಹೆತ್ತವರನ್ನ ಮರೆತು ಹಾರ್ ಹೋಗ್ಬಿಡ್ತೈತ್ರಿ, ಹಾರ್ ಹೋಗ್ಬಿಡ್ತೈತ್ರಿ. ಅಷ್ಟಿಲ್ದೆ ಹೇಳ್ತಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆಯುವಂತ ರೂಢಿ ರೀ ಈ ಪ್ರಪಂಚದಾಗ. ಅದೇ ರೂಢಿ ಈ ಪ್ರಪಂಚ. ಹಾ, ಸಾಕ್ ನಿಲ್ಸವ, ಸಾಕ್ ನಿಲ್ಸೋ. ಬರೇ ಇದೇ ಕತೆ ಇದರಿಂದ. ನೀ ನನ್ನ ಪಾಲಿಗೆ ತಾಯಿಯಾಗಿ ಬರಲಿಲ್ಲ, ನೀನೊಂದು ದೊಡ್ಡ ನಾಯಿ. ಸ್ಕೌಂಡ್ರಲ್, ಮುಚ್ಚೋ ಬಾಯ್ನ. ಹೆತ್ತ ತಾಯಿಗೆ ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದ್ದೀಯ ನೀನು. ಹೇ, ನಿನ್ನ ನಮ್ಮ ಮಾಸುಗಳು ಹೊತ್ತು ತನ್ನ ರಕ್ತವನ್ನೇ ತೆತ್ತು ನಿನಗೆ ಜನ್ಮವಿತ್ತ ಈ ತಾಯಿಯ ಋಣ ತೀರಿಸಬೇಕು ಅಂತಂದ್ರೆ 7 ಜನ್ಮದಲ್ಲಿ ಹುಟ್ಟಿ ಬರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಲೇ, ನೀನು ಉಸಿರಾಡ್ತಾ ಇದ್ದೀಯಲ್ಲ, ಆ ಉಸಿರಿನ ಒಂದೊಂದು ಕಣ ಕಣನು ಈ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣ, ಭಿಕ್ಷೆ. ಸುಮತಿ, ಸುಮತಿ, ಈ ಕೆಟ್ಟ ಹುಳ ಹುಟ್ಟಿದ ತಕ್ಷಣ ನಾವಿಬ್ಬರು ಗಟ್ಟಿ ಮನಸ್ಸು ಮಾಡಿ ಸುಟ್ಟು ಹಾಕ್ಬಿಟ್ಟಿದ್ರೆ ಇವತ್ತು ನಮಗಿಂತ ಕಷ್ಟದ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಬರ್ತಾನೆ ಇರಲಿಲ್ಲ. ಅಯ್ಯೋ, ನನ್ನ ಬೆಳೆಸೋ ರೀತಿ ನನಗೆ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ನೀವ್ ಅಳ್ಬಾರ್ದು ರೀ, ನೀವ್ ಅಳ್ಬಾರ್ದು. ನಿಮ್ಮ ಕಣ್ಣಿನ ಒಂದು ಹನಿ ಭೂಮಿ ಮೇಲೆ ಬಿದ್ರು ಈ ಭೂಮಿ ತಾಯಿ ನೊಂದು ಬಿಡ್ತಾಳ್ರಿ. ನೀವ್ ಅಳ್ಬಾರ್ದು. ನಿಮ್ಮ ಕಣ್ಣಲ್ಲಿ ಯಾವತ್ತಿದ್ರು ವೈರಿಗಳನ್ನ ಸದೆ ಬಡಿಯುವ ಕಿಚ್ಚು ಕಾಣ್ಬೇಕು ರೀ, ಕಿಚ್ಚು ಕಾಣ್ಬೇಕು. ಮಣ್ಣಲ್ಲಿ ಕರಗ್ ಹೋಗೋ ಕಣ್ಣೀರಲ್ಲ ರೀ. ದಯವಿಟ್ಟು ಅಳಬೇಡಿ. ನೀವ್ ಹತ್ರ ನನ್ನ ಹೃದಯನ ಒಡೆದು ಸುಮತಿ, ನಾನ್ ಗಡಿ ಕಾಯ್ತಾ ಇರಬೇಕಾದ್ರೆ ಒಳ ನುಗ್ಗಿ ಬರುವ ಕೇಡಿಗಳನ್ನ ಎಗ್ಗಿಲ್ದೆ ಬಗ್ಗ ಬಿಡಿತಾ ಇದೆ. ಕೈಲಿರುವ ಕೋವಿಯಿಂದ ಕ್ಷಣದಲ್ಲಿ ಸುಟ್ಟು ಬಿಸಾಡ್ತಾ ಇದ್ದೆ. ಆದ್ರೆ ಈ ನನ್ನ ಸಂಸಾರವೆಂಬ ಮನೆಯಲ್ಲಿ ಈ ಮಗ ಅನ್ನೋ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ, ಅದಕ್ಕೇನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಇನ್ನೇನ್ರಿ ಮಾಡಕ್ಕಾಗುತ್ತೆ? ಕಟ್ಟಿದ ಗೂಡನ್ನ ಗೆದ್ಲು ಹುಳ ಹಾಳು ಮಾಡಿದಾಗ ಮತ್ತೊಂದು ಗೂಡು ಕಟ್ಬೇಕು ವಿನಃ ಸಾಯೋ ಪ್ರಯತ್ನ ಮಾಡಬಾರ್ದು. ಒಟ್ಟಾರೆ ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನೀವಾಗಿ ನನ್ನ ತವ್ರ ಮನೆ ಬಿಟ್ಟು ಬರ್ತೀರಾ ಅಥವಾ ನಾನಾಗಿ ಹೋಗ್ಲು? ನೀನ್ ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನಿರ್ಬೇಕಾ? ಒಂದು ಕ್ಷಣ ಈ ಹಾಳಾದ ಮನೆಯಲ್ಲಿ ನಾನಿರಲ್ಲ. ಪ್ರಪಂಚ ಬಹಳ ವಿಶಾಲ ಐತಿ. ಬಾರೇ, ಮಹೇಂದ್ರ, ನಿಂತ್ಕೋ. ಏನಂತ ನೀನು? ಈ ನನ್ನ ದೇವಾಲಯದಂತ ಮನೆಗೆ ಹಾಳಾದ ಮನೆ, ಎಲ್ಲಾದ್ರೂ ದೂರ ಹೋಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದೀಯ ಕಂದ? ನಿಜ ಕಣ್ಣ, ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನ ಬಿಟ್ಟು ದೂರ ಹಾರಿ ಹೋಗೋದು ಸಹಜ ತಾನೆ. ಆದ್ರೆ ನಿನ್ ಪಕ್ಷಿ ಅಲ್ಲಪ್ಪ, ಪ್ರಾಣಿ ಅಲ್ಲ, ಕಾಡು ಮೃಗನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ ನಮ್ಮ ಕರುಳಿನ ಕೊಡಿ ನೀನು. ನಿನಗೆ ಸ್ವಲ್ಪವಾದರೂ ಮಾನವೀಯತೆ ಬೇಡವೇನೋ? ಮಹೇಂದ್ರ, ಒಂದೇ ಒಂದು ಸಲ ನೆನಪು ಮಾಡ್ಕೊಳ್ಳೋ ಕಂದ. ನಿನಗೆ ಜನ್ಮ ನೀಡಿತು ಇದೆ ಮನೆ. ಆ ಚಂದಿರನ ಬೆಳತಿಂಗಳಲ್ಲಿ ಈ ಮನೆ ಅಂಗಳದ ತುಂಬಾ ನೀನು ಓಡಾಡ್ತಾ ನಲಿದಾಡ್ತಾ ಬೆಳೆದಿತ್ತು ಇದೆ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ನಿನ್ ಸಿಟ್ಟಿನಿಂದ ಅಳ್ತಾ ಇರ್ಬೇಕಾದ್ರೆ ತೊಟ್ಟಿಲ ತೂಗಿ ಜೋಗ್ಲ ಹಾಡಿ
ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿದ್ದು ಇದೆ ಮನೆ ಕಣೋ. ಈ ನನ್ನ ದೇವಾಲಯಕ್ಕೆ, ಈ ನನ್ನ ಸ್ವರ್ಗದಂತ ಮನೆಗೆ ಹಾಳಾದ ಮನೆ ಅಂತ ಮಾತ್ರ ಸಿಟ್ಟಿನಲ್ಲಿ ಅಂದು ಹೋಗ್ಬೇಡ ಕಣಪ್ಪ. ನಿನ್ ಕೈ ಮುಗಿತೀನಿ ನೋಡಮ್ಮ ತಾಯಿ, ನೀನು ಯಾರು ಎತ್ತ ಅಂತ ನಮಗೆ ಒಂದು ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದೆ ನನ್ನ ಮಗನ ಕೈ ಹಿಡಿದು ಈ ಬೆನ್ನ ಹತ್ಕೊಂಡು ಈ ಮನೆಗೆ ಬಂದಿದ್ದೀಯ. ನಿನ್ನನ್ನ ನನ್ನ ಸೊಸೆ ಅಂತ ನಾವಿಬ್ರು ಒಪ್ಕೊಳ್ತಾ ಇದ್ದೀವಿ. ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಒಬ್ಬ ಅನಾಥ ಬಾಲಕಿಯನ್ನ ಕೈ ಹಿಡಿದು ಮನೆ ಕರ್ಕೊಂಡು ಬಂದಿದ್ದೀಯ. ಅವಳಿಗೆ ಬಾಳ್ ನೀಡಿದ್ದೀಯ. ಕಷ್ಟನೋ ಸುಖನೋ ನಿನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕಾದದ್ದು ನಿನ್ನ ಧರ್ಮ. ಹಾಗೆ ಬದುಕಬೇಕು. ಹೋಗಪ್ಪ, ನಿಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತ ನಾವಿಬ್ಬರು ಗಂಡ ಹೆಂಡತಿ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದೀವಿ. ಹೋಗು, ನಿನ್ನ ಹೆಂಡತಿನ ಕರ್ಕೊಂಡು ಒಳಗಡೆ ಹೋಗು. ನಿಮ್ಮ ಕನಸಿನ ರೀತಿಯಲ್ಲಿ ನಿಮ್ಮ ಮಗನನ್ನ ಬೆಳೆಸಲಿಲ್ಲ ರೀ ನಾನು. ನನ್ನಿಂದ ಅದು ಸಾಧ್ಯ ಆಗ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಸುಮತಿ, ಈಗತ್ತೇನೇ ಪ್ರಯೋಜನ? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅಂಗಾಲಿಗೆ ಹೇಸಿಗಿಲ್ಲ, ಅಂತಃಕರಣಕ್ಕೆ ನಾಚಿಕಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಈಗ ಅವರಿಬ್ಬರನ್ನು ಗಂಡ ಹೆಂಡತಿ ಅಂತ ಒಪ್ಕೊಂಡಿದ್ದೀವಲ್ಲ, ಅನುಸರಿಸ್ಕೊಂಡು ಹೋದ್ರಾಯ್ತು. ಆದ್ರೆ ಯಾವ ಜನ್ಮದ ಕರ್ಮದ ಫಲನೋ ಏನೋ, ನಾವು ಅನ್ಕೊಂಡ ಹಾಗೆ ನಮ್ಮ ಮಗ ಬೆಳಿಲಿಲ್ಲ. ಆದ್ರೆ ತಿತ್ತಿ ಬುತ್ತಿ ಹೇಳೋದಕ್ಕೆ ಇದು ಸಣ್ಣ ಸಸಿ ಅಲ್ಲ ಕಣೆ, ಹೆಮ್ಮರವಾಗಿ ಬೆಳೆದು ನಿಂತಿದೆ. ಆದ್ರೆ ಹಸಿದು ಬಂದವರಿಗೆ ಒಂದು ಹಣ್ಣು ಕೊಡ್ತಾ ಇಲ್ಲ. ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯವನ್ನು ನೀಡ್ತಾ ಇಲ್ಲ. ತಂಪನ್ನು ಆಶ್ರಯಿಸಿ ಬಂದವರಿಗೆ ನೆರಳನ್ನೂ ಕೊಡ್ತಾ ಇಲ್ಲ. ಈ ಮಗ ಅನ್ನೋದು ಬೃಹದಾಕಾರವಾಗಿ ಬೆಳೆದು ನಿಂತ ದೊಡ್ಡ ಬರಡು ಮರ ಆಗಿ ಹೋಗಿತ್ತು. ಬರಡು ಮರ ಆಗೋಯ್ತು. ಈ ಜೀವನ ಅನ್ನೋದು ಆ ಭಗವಂತ ತೋರಿದ ದಾರಿಯಲ್ಲಿ ನಾವು ನಿತ್ಯ ಪ್ರಯಾಣ ಮಾಡಬೇಕು. ನಾವು ಈ ಭೂಮಿಗೆ ಪ್ರವಾಸಿಗರಾಗಿ ಬಂದಿದ್ದೀವಿ. ಇಲ್ಲಿಯ ಪ್ರವಾಸನ ಸುಂದರವಾಗಿ ಮುಗಿಸ್ಕೊಂಡು ಹೋಗೋಣ. ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ಹೌದಪ್ಪ, ಬಂದಿದೆ. ಯಾಕೆ? ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಈಗ ಯಾಕಪ್ಪ ಅದೆಲ್ಲ? ನಿಮ್ಮಪ್ಪ ಈಗ ತಾನೇ ಬಂದಿದ್ದಾರೋ. ಇವತ್ತೊಂದು ದಿನ ಅವರು ನೆಮ್ಮದಿಯಾಗಿರೋದು ಬಿಡಪ್ಪ. ನಿನ್ನ ಕೈ ಮುಗಿತೀನಿ. ಸುಮತಿ, ಸ್ವಲ್ಪ ಸುಮ್ಮನೆ ಇರು. ದುಡ್ಡನ್ನ ಮಗ ಕೇಳಿದ್ರೆ ಇನ್ನಾರ ಕೇಳಕ್ಕಾಗತ್ತೆ? ನೋಡಪ್ಪ, ಗ್ರಾಚ್ಯುಟಿ, PF, ಸರಳ ಪಗಾರ ಎಲ್ಲ ಸೇರಿ ಒಂದು 51 ಲಕ್ಷ ಬಂದಿದೆ. ಆ ದುಡ್ಡು ನನಗ್ ಬೇಕು. ಆ ದುಡ್ಡು ನಿನಗ್ ಬೇಕಾ? ಎಸ್. ಯಾಕೆ ಅಂತ ಕಾರಣ ಕೇಳಬಹುದಾ? ಸ್ನೇಹಿತನ ಜೊತೆ ಕೊಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಹಣ ನಾನು ನಾಳೆನೇ ತರ್ತೇನೆ ಅಂತ. ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರಬೇಕು ಅಷ್ಟೇ. ದುಡ್ಡು ನಿನ್ನ ಅಕೌಂಟ್ ಸೇರ್ಬೇಕು, ಹೌದು. ಆದ್ರೆ ಆ ದುಡ್ಡನ್ನ ನಿಮ್ಮಪ್ಪ ಹೇಗೆ ದುಡ್ದಿದ್ದಾನೆ ಅಂತ ನಿನಗೂ ಸ್ವಲ್ಪ ಗೊತ್ತಾಗ್ಬೇಕಲ್ಲಪ್ಪ. ಮಹೇಂದ್ರ 3 ದಶಕಗಳ ಕಾಲ ನನ್ನ ಮಿಲಿಟರಿ ಸೇವೆಯಲ್ಲಿ ಒಂದೇ ಒಂದು ದಿನ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಳ್ಳದೆ ಈ ನನ್ನ ಮಿಲಿಟರಿ ಬಟ್ಟೆಯನ್ನು ತೊಟ್ಕೊಂಡು
ಜೀವನ ಮಾಡಿದಿರಿ ಕಾಣೋ. ಯಾರಿಗಾಗಿ? ನಿನಗಾಗಿ. ಬಾಯಿ ಚಪಲಕ್ಕೆ ಬೀಳದೆ, ಯಾವುದೇ ಹೋಟೆಲ್ನಲ್ಲಿ ಊಟ ಮಾಡದೆ, ನನ್ನ ಆರ್ಮಿಯವರು ನೀಡಿದ ಅನ್ನನ ಊಟ ಮಾಡಿ ನಿನಗಾಗಿ ತುಡಿದ ದುಡ್ಡು ಕಾಣ ಅದು. ನಾವಿಬ್ರು ಗಂಡ ಹೆಂಡತಿ ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜೆಯನ್ನ ಸರ್ಕಾರಕ್ಕೆ ಮಾರ್ಕೊಂಡು ನಿನಗಾಗಿ ಉಳಿಸಿ ಗಳಿಸಿ ತನ್ನ ಹಣ ಕಣ ಅದು. ಗಡಿಯಲ್ಲಿ 24 ಗಂಟೆಗಳ ಕಾಲ ನನ್ನ ಪ್ರಾಣನೇ ಪಣಕ್ಕಿತ್ತು. ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಶತ್ರು ಜೊತೆ ಹೋರಾಡ್ತಾ ನಿನಗಾಗಿ ಉಳಿಸಿ ಗಳಿಸಿ ತಂದ ಹಣ ಕಣ ಅದು. ಆ ದುಡ್ಡು ಇವತ್ತಿಲ್ಲ ನಾಳೆ ನಿನಗೆ ಸೇರ್ಬೇಕಾದದ್ದು ತಾನೇ. ನಾಳೆ ಯಾಕೆ, ಇವತ್ತೇ ಈ ಕ್ಷಣ ನಿನ್ನ ಅಕೌಂಟ್ಗೆ ಹಾಕ್ತೀನಿ. ಅಕೌಂಟ್ ನಂಬರ್ ಹಾಕು. ಮಹೇಂದ್ರ, ದುಡ್ಡು ಕೈಗೆ ಬಂದಿದೆ ಅಂತ ಅಡ್ಡು ಹಿಡಿ ಕೂಡ್ತು. ನೀನೇನೇ ಬಿಸ್ನೆಸ್ ಮಾಡೋ, ನ್ಯಾಯ ನೀತಿ ಸತ್ಯ ಧರ್ಮದಿಂದ ಮಾಡಬೇಕು. ನಿನ್ನ ಕೈಯಿಂದ ಯಾವುದೇ ರೀತಿಯಾದ ಅನ್ಯಾಯ ನಡಿ ಕೂಡುದು. ಈ ಮೇಜರ್ ಸೂರ್ಯನ ಘನತೆಗೆ ಯಾವುದೇ ರೀತಿಯ ಕುಂದುಬಾರಂತೆ ಬದುಕಬೇಕಾಗಿದ್ದು ನಿನ್ನ ಕರ್ತವ್ಯ. ಅಂಡರ್ಸ್ಟ್ಯಾಂಡ್? ಎಸ್ ಓಕೆ. ದುಡ್ಡು ಕೊಟ್ಟೆಲ್ಲ ಮುಗಿತಪ್ಪ ನಿನ್ನ ಕೆಲಸ. ಆ ದುಡ್ಡು ನನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಏನ್ರಿ ಇದೆಲ್ಲ? ರಿಟೈರ್ಮೆಂಟ್ ನಿಂದ ಬಂದಂತ ದುಡ್ಡನ್ನೆಲ್ಲ ಮಗನಿಗೆ ಕೊಟ್ಬಿಟ್ರಿ. ಈಗ ನಮ್ಮ ಜೀವನದ ಗತಿ ಏನ್ರಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ನೀನು? ನಮಗೆ ಬದುಕೋದಕ್ಕೆ ಅಂತ ತಿಂಗಳ ಸರ್ಕಾರ ಪೆನ್ಷನ್ ಹಣ ಕೊಡುತ್ತೆ. ಅದಕ್ಕೂ ಮಿಗಿಲಾಗಿ ಬದುಕಿ ತೋರ್ಸೋದಕ್ಕೆ ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ತುಂಬಿದಾನೆ ಕಾಣೆ, ಶಕ್ತಿ ತುಂಬಿದಾನೆ. ಬಾ ಬದುಕಿ ತೋರ್ಸೋಣ.